ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅರ್ಪಿತಾ ಸೇಲ್ಸ್ ವಾರ. ಡೈರೆಕ್ಟಾಗಿ ಒಂದು ಲೈಟಿಂಗ್ ಶಾಪಲ್ಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮೇಕಪ್ ಟ್ರಯಲ್ಗೆ ಹೋಗಿದ್ದೆ, ಅದಕ್ಕೋಸ್ಕರ ಮೇಕಪ್ ಇದೆ, ಡೋಂಟ್ ಮೈಂಡ್. ಸೊ ಇದೊಂದು ಐ ಥಿಂಕ್ ರಾಜಾಜಿನಗರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ ಇದು. ಲೈಟಿಂಗ್ಸ್ ನೋಡ್ತಾ ಇದ್ದೀವಿ ಮನೆಗೆ. ಹಾಂ ಯಾವುದನ್ನ ಫೈನಲ್ ಮಾಡ್ತಾ ಆ್ಯಕ್ಚುಲಿ ಯಾವಾಗಲೇ ಲಾಗ್ ಮಾಡಬೇಕು ಅಂದ್ಕೊಂಡೆ. ತೋರಿಸ್ತೀನಿ. ಇದನ್ನು ನಾವು ಡೈನಿಂಗ್ ಏರಿಯಾಗೆ ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಇದು ಬಂದು ಹಾಲಿಗೆ ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ರೂಮ್ದು ಬೆಡ್ ಲೈಟ್ಸ್ಗೆ ಸ್ವಲ್ಪ ಆ್ಯಂಟಿಕ್ ಫಿನಿಷಲ್ಲೇ ಬರುತ್ತೆ. ಲೈಕ್ ಈ ಥರದಲ್ಲೇ ಇನ್ನೊಂದು ಸ್ವಲ್ಪ ಆ್ಯಂಟಿಕ್ ಫಿನಿಷಲ್ಲಿ ಬರುತ್ತೆ, ಲೈಕ್ ಒಂದು ಸ್ಕ್ವೇರ್ ಶೇಪಲ್ಲಿ. ಅದು ನನ್ನ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಇಲ್ಲಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ. ಸರ್, ನಿಮ್ಮ ಶಾಪ್ ಹೆಸರೇನು ಸರ್? ಓಕೆ, ಗ್ಲೋಬಲ್ ಲೈಟ್ಸ್ ಆ್ಯಂಡ್ ಅಪ್ಲಯನ್ಸಸ್ ಅಂತೆ. ಸೊ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ಸ್ ಎಲ್ಲ. ಸೊ ಬಂದು ನೀವು ನೋಡಿ. ಆ್ಯಕ್ಚುಲಿ ತುಂಬ ಲೈಟಿಂಗ್ಸ್ ಅಂಗಡಿಗಳಿದೆ, ಬಟ್ ಇಲ್ಲಿ ಆಪ್ಷನ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಫ್ಯಾನ್ಸು ಕೂಡ ಸೆಲೆಕ್ಟ್ ಮಾಡಿದ್ದೀವಿ. ಫ್ಯಾನ್ಸಲ್ಲಿ ನನಗೆ ಆ್ಯಸ್ ಯು ಆಲ್ ನೋ ಆ್ಯಂಟಿಕ್ ಫಿನಿಷಲ್ಲೇ ಬೇಕಾಗಿತ್ತು. ಆ್ಯಂಟಿಕ್ ಫಿನಿಷಲ್ಲಿ ಕಾಪರ್ ಹ್ಯಾಂಡಲ್, ಇದು ಬ್ಲೇಡ್ಸ್ ಬಂದು ಬ್ರೌನ್ ಬರುತ್ತೆ, ಮಿಡಲ್ ಪಾರ್ಟ್ ಬಂದು ಬ್ರಾಝಲ್ ಬರುತ್ತೆ. ಬಟ್ ಅದು ನಂಗೆ ಸಿಗಲಿಲ್ಲ, ಅವೈಲೇಬಲ್ ಇಲ್ಲ ಅಂತಂದರು. ಸೊ ಅದಕ್ಕೆ ಒಂದು ರೂಮ್ಗೆ ಕಾಪರ್ ಶೇಡ್ ತೊಗೊಂಡು ಇನ್ನೊಂದೆರಡಿಗೆ ಕ್ರಾಂಪ್ಟನ್ದು ಹಾಕಿಸ್ತಾ ಇದ್ದೀವಿ. ಸೊ ನೋಡಿ ಸರ್, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗಿದ್ದು, ಹಾಕಿಸ್ಲೇಬೇಕು ಮನೆಗೆ ನನ್ನ ಆ್ಯಂಟಿಕ್ ಲುಕ್ಗೆ ಅಂತಂದರೆ ಇದು ಇದೆಯಲ್ಲ. ಆ್ಯಕ್ಚುಲಿ ಇದು ಸೈಜು ಇದೆ, ಇದು ದೊಡ್ಡ ಸೈಜು. ಇದು ಬಂದು ಚಿಕ್ಕ ಸೈಜು, ಇದಕ್ಕಿಂತ ಚಿಕ್ಕ ಸೈಜ್ ಅಲ್ಲೊಂದಿದೆ. ಸೊ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ. ಸೊ ಮನೆಗೆ ಹೋಗಿ ಫಿಟ್ಟಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಹೇಗೆ ಫಿಟ್ಟಿಂಗ್ ಆಗುತ್ತೆ ಅಂತ. ಹಾಯ್, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ಲೈಟಿಂಗ್ ಶಾಪಿಗೆ ಹೋಗಿದ್ವಲ್ಲ, ಅಲ್ಲಿ ಹೋಗಿಬಿಟ್ಟು ಚಿಮ್ನಿ ಮತ್ತು ವಾಟರ್ ಫಿಲ್ಟರು ಎಲ್ಲ ಸೆಲೆಕ್ಟ್ ಮಾಡಿ, ಫ್ಯಾನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ, ಅದಕ್ಕೆಲ್ಲ ಅಮೌಂಟ್ ಪೇ ಮಾಡಿ ಆಲ್ಮೋಸ್ಟ್ ಬರೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಮತ್ತು ಇನ್ನೂ ಸ್ವಲ್ಪ ಇನ್ವಿಟೇಷನ್ಸ್ ಕೊಡಬೇಕಾಗಿತ್ತು ಮನೆ ಹತ್ರ ನೇಬರ್ಸ್ಗೆಲ್ಲ. ಅದು ಕೊಟ್ಟು ಇವಾಗ ನನ್ನ ಹಸ್ಬೆಂಡ್ ಶಾಪಲ್ಲಿ ಬಂದಿದ್ವಿ. ಅದಾದಮೇಲೆ ಮತ್ತೆ ತುಂಬ ಟಯರ್ಡ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಲೈಕ್ ಗುರುಪುರುಷದಕ್ಕೂ ಕೆಲಸ ಹೀಗೆ ಇರುತ್ತೆ. ನಾಳೆ ಬೆಳಗ್ಗೆ ಇದೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಗ್ಗೆ ಒಂದು ಸ್ವಲ್ಪ ಶಾಪಿಂಗ್ ಹೋಗೋದಿದೆ, ಸ್ವಲ್ಪ ಫ್ರೆಶ್ ಆಗಿ ವ್ಲಾಗ್ ಶುರು ಮಾಡೋಣ ಅಂತ. ನಾನು ಫ್ರೆಶ್ಶಾಗಿ ಶುರು ಮಾಡ್ತಿರ್ತೀನಿ ಯೂಶ್ವಲಿ, ಬಿಕಾಸ್ ಓಡಾಟ ತುಂಬ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಮೋರ್ ಓವರ್ ಬಿಸಿಲು ತುಂಬ ಇದೆ. ಬಿಸಿಲು ಎಷ್ಟಿದೆ ಅಂತಂದರೆ ಓಡಾಡ್ತಾನೆ ಇರ್ತೀವಲ್ವ, ನಮ್ಗೆ ಒಂಥರ ಇರಿಟೇಷನ್ ಫೀಲ್ ಆಗ್ತಾಯಿದೆ. ಹಾಗಾಗಿ ಸೊ ನಾಳೆ ಬೆಳಗ್ಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಂಟ್ರೆಸ್ಟಿಂಗ್ ಇರುತ್ತೆ. ಶಾಪಿಂಗ್ ಹೋಗೋಣ ಅಂತ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಆಲ್ಮೋಸ್ಟು ಪರ್ಚೇಸಸ್ ಹಿಂಗೆಲ್ಲ ಆಗಿದೆ. ಸ್ವಲ್ಪ ನಮಗೊಂದು ಸ್ವಲ್ಪ ಸೆಲ್ಫ್ ಪರ್ಚೇಸಿಂಗ್ ಅಂತ ಇರುತ್ತಲ್ವ, ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅಲ್ಲಿ ಸಿಗುವ. ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ನೋಡಿದ್ರಂತೆ. ಥ್ಯಾಂಕ್ ಯು ಆಲ್. ಹಾಯ್ ಆಲ್, ಮತ್ತು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶಾಪಿಂಗ್ ಲಾಗ್ ಅಂತ ಹೇಳಿದ್ನಲ್ಲ, ಇದು ಚಿಕ್ಕಪೇಟೆಗೆ ಬಂದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಚೈತು ಅಂತ. ಚೈತು ಹಾಯ್ ಹೇಳಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಹೇರ್ ಆಕ್ಸೆಸರೀಸ್ ಬೇಕಾಗಿತ್ತು, ಹಾಗಾಗಿ ನೋಡ್ತಾ ಇದ್ದೀವಿ. ಇದನ್ನು ತೊಗೊಳ್ಳೋಣ. ನನಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ಪರ್ಲ್ದು ಜಾಸ್ತಿ ಪರ್ಲ್ ಆಯ್ತಲ್ವಾ, ಇನ್ನೊಂದು ಗೋಲ್ಡ್ ಕಲರ್ ಇತ್ತಲ್ಲ, ಅದು ಗೋಲ್ಡ್ ಪರ್ಲು, ಅದು ವೈಟ್ ಪರ್ಲ್ ಅಷ್ಟೇ. ನೋಡ ತೊಗೋಣ ಅಂತ ಅನ್ಕೋತಾ ಇದ್ದೀನಿ. ನೋಡ ಯಾವ್ದು ತೊಗೋತೀನಿ ತೋರಿಸ್ತೀನಿ. ರಿಬ್ಬನ್ಸು ನಾನು ಆಲ್ಮೋಸ್ಟ್ ದೇವ್ರ ಮನೆ ವಿಗ್ರಹಗಳಿಗೆ ಅಲಂಕಾರ ಮಾಡಿದ್ದೀನಲ್ಲ, ಅದೆಲ್ಲ ಇಲ್ಲೇ ತೊಗೊಂಡಿರೋದು.
ಹೋಲ್ಸೇಲ್ ಪ್ರೈಸ್ ಅಲ್ವಾ ಸರ್ ಇದೆಲ್ಲ? ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ. ಓಕೆ, ಆಫ್ ಮಾಡಿ. ನಡ್ಕೊಂಡು ಹೋಗ್ತಾ ಇದೀವಿ ಇವಾಗ. ಈ ಜನಗಳು ನೋಡಿದ್ರೆ ಭಯ ಆಗುತ್ತೆ, ಎಲ್ಲಿ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಅಲ್ಲೆಲ್ಲೋ ಒಂದ್ ಕಡೆ ಪಾನ್ಕ ಮಾಡ್ತಾರೆ, ಅಲ್ಲೆಲ್ಲೋ ಒಂದ್ ಕಡೆ ಪಾನ್ಕ ಅಂತ ಕೊಟ್ರು. ಸಕ್ಕರೆ ನೀರು, ಅದು ಬೇರೆ ಏನು ಇರ್ಲಿಲ್ಲ. ಯಾವ ಕಲರ್ ಇದೆ ನೋಡಿದ್ರೆ ಪಾನ್ಕ. ಆಮೇಲೆ ಮಜ್ಜಿಗೆ ಹೆಂಗಿತ್ತು ಚೈತು? ಸಕ್ಕತ್ತಾಗಿತ್ತು. ಸಕ್ಕತ್ತಾಗಿತ್ತು. 2 ಲೋಟ ಇಸ್ಕೊಂಡು ಅಲ್ಲಿ ಚೆಲ್ಬಿಟ್ಟು ಬಂದ್ವಿ. ಏನ್ ಹೇಳೋದು ಅಂದ್ರೆ, ದೇವ್ರ ಹೆಸರಲ್ಲಿ ಮಾಡ್ತಾ ಇರ್ತಾರೆ, ಅಟ್ಲೀಸ್ಟ್ ಒಂದ್ಸತಿ ಚೆನ್ನಾಗಿ ಕುಡಿಯೋ ತರ ಇದ್ರೆ ಒಳ್ಳೇದು. ಸುಮ್ನೆ ಚೆನ್ನಾಗಿ ಉಳಿಸ್ಕೊತಾರೆ, ಚೆನ್ನಾಗಿಲ್ಲ ಅಂತ ಬಿಸಾಕೋದು ಎಷ್ಟು ಮಟ್ಟಿಗೆ ಸರಿ, ಅಷ್ಟೇ ಹೇಳೋದು ನಾನು. ಎಲ್ಲಿ ಹೋಗ್ತಿರೋದು ಇವಾಗ ನಾವು? ಎಕ್ಸ್ಟೆನ್ಷನ್ ತಗೊಳಕ್ಕೆ, ಹೇರ್ ಎಕ್ಸ್ಟೆನ್ಷನ್ ತಗೊಳಕ್ಕೆ. ಹಂಗೆ ಹೋಗ್ಬೇಕಾ? ಹಂಗೆ ಹೋಗ್ಬೇಕಂತೆ. ಸೊ ಅಲ್ಲೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಹೇರ್ ಎಕ್ಸ್ಟೆನ್ಷನ್ ನೋಡ್ತಾ ಇದ್ದೀವಿ ಇವಾಗ. ಇದು ಬೇಕು ನೋಡಿದೆಲ್ಲ ಕೊಂಡೆ ತರ ನ್ಯೂ ಪ್ಯಾಟರ್ನ್ ಬಂದಿದೆಲ್ಲ ಆ ತರ ಇದೆ. ಚೌಲಿ ಮೀನ್ ಹೇರ್ ಎಕ್ಸ್ಟೆನ್ಷನ್ ಬಂದು ಇದು ತಗೋತಾ ಇದೀನಿ. ನಾನು ಮನೇಲಿ ತೋರಿಸ್ತೀನಿ ಯಾವ್ದು ಏನು ಅಂತ. ಆಮೇಲೆ ಹೇರ್ ಸೆಟ್ಟಿಂಗ್ ಸ್ಪ್ರೇ ಇದು ತಗೋತಾ ಇದೀನಿ. ಅಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಾಯ್ತು. ಇವಾಗ ಬೇಕಾಗಿತ್ತು, ಅದನ್ನ ತಗೋಣ ಅಂತ ಬಂದ್ವಿ. ಇನ್ನೂ ತಗೊಂಡಿದ್ದಾರೆ ಮೇಕಪ್ ಪ್ರಾಡಕ್ಟ್ಸ್. ಮನೆಗೆ ಹೋಗಿ ತೋರಿಸ್ತಾರೋ ತೋರಿಸ್ತೀನಿ ಇದನ್ನ. ಅಂಡ್ ಓಕೆ, ಅದು ಕೊಡಿ, ಇದು 200 rupees ಕೊಡಿ. ಸೊ ಇವ್ರೆ ನೆಕ್ಸ್ಟ್ ಚಿಕ್ಕಪೇಟೆಗೆ ಬಂದ್ರೆ ಇವ್ರ ಅಂಗಡಿಗೆ ಬನ್ನಿ, ಕಮ್ಮಿ ಹಾಕೊಟ್ರೆ ಇವ್ರ ಅಡ್ರೆಸ್ ಹೇಳ್ತೀನಿ, ಬನ್ನಿ. ನಿಮ್ ಶಾಪ್ ಹೆಸರೇನು ಸರ್? ನಿಮ್ ಶಾಪ್ ಧನಲಕ್ಷ್ಮಿ ಕಾರ್ಪೊರೇಷನ್ ಅಂತೆ, ಬನ್ನಿ. ಓಕೆ, ಹೇರ್ ಆಕ್ಸೆಸರೀಸ್ ಮತ್ತೆ ಪ್ರಾಡಕ್ಟ್ಸ್ ಎಲ್ಲ ತಗೊಂಡಾಯ್ತು. ಹೇರ್ ಎಕ್ಸ್ಟೆನ್ಷನ್ಸ್ ತಗೊಂಡ, ಹೇರ್ ಆಕ್ಸೆಸರೀಸ್ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ಶು. ವೀಕ್ ಡೇಸ್ ಅಲ್ಲಿ ಬಂದು ಕೂಡ ರಶ್ ಇದೆ. ಹಾ, ರಶ್ ಇದೆ. ಆಮೇಲೆ ಬಿಸಿಲು ಬೇರೆ ಎಲ್ಲ ನಮ್ಮನೆ ನೋಡ್ತಾ ಇದಾರೆ ಬಿಟ್ಕೊಂಡಿರೋದಕ್ಕೆ. ನೋಡೋಣ ನಿಂಗೆ ಏನ್ ಬಾಕ್ಸ್ ಬೇಕು? ಹಾ, ಇದು ಜ್ಯುವೆಲ್ರಿ ಚೆನ್ನಾಗಿದೆ ಅಲ್ಲ? ಇಯರಿಂಗ್ಸ್ ಬರಲ್ವಾ ಅದಕ್ಕೆ? ಇಯರಿಂಗ್ಸ್ ಬರಲ್ಲ ಅಂತೆ ನೋಡಿ. ಚೆನ್ನಾಗಿದೆ, ಬಟ್ ಕಲರ್ ಹೋಗ್ಬೋದು ಅನ್ಸುತ್ತೆ. ಓಕೆ, ಇಲ್ಲಿ ಸಿಲ್ವರ್ ಶಾಪ್ ಬಂದ್ವಿ. ಐ ಥಿಂಕ್ ದಿಸ್ ಇಸ್ ಮಹಾವೀರ್ ಎಕ್ಸ್ಪೋರ್ಟ್. ಕೈ ತೊಳೆನ ಬಾಕ್ಸ್ ತಗೋಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ. ಇಲ್ಲಿ ಸಿಲ್ವರ್ ಬಾಕ್ಸಸ್, ರೈಸ್ ಸ್ಟೋರೇಜ್ ಮಾಡ್ತೀವಲ್ವಾ, ಅದು ಬಾಕ್ಸಸ್ ನೋಡ್ತಾ ಇದ್ದಾರೆ. ಒಳ್ಳೆ ತೋರಿಸ್ತೀನಿ. ವ್ಲಾಗ್ ಮಾಡಕ್ ಬಿಡ್ತಾರಲ್ವಾ ಗೊತ್ತಿಲ್ಲ, ನಾಟ್ ಶೋರ್. ಓಕೆ, ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ ಶಾಪ್ ನೇಮ್ ಏನು? ಓಕೆ, ಶಾಪ್ ನೇಮ್ ಬಂದು ಆಲಿಶನ್ ಮೆಟಲ್ ಮಾರ್ಟ್ ಅಂತ ಇವರೇ ಇರೋದು. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನಾನು ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಅಥವಾ ಲೈಕ್ ಮೆಟಲ್ ಐಟಮ್ಸ್ ಏನೇ ಆಗಿದ್ರು ಇಲ್ಲೇ ತಗೊಳ್ಳೋದು. ಕಾಂಪ್ಲಿಮೆಂಟ್ರಿನೂ ಕೊಡ್ತಾರೆ ಆ್ಯಂಡ್ ಕಮ್ಮಿ ಮಾಡ್ತಾರೆ. ಸೊ ಇದು ಸರಿ ಮಾಡ್ತೀನಿ. ಇವಾಗ ಚೈತು ಗಿಫ್ಟ್ ತಗೊಂಡ್ಲು, ಏನೋ
15 kg 10 kg ಹಿಡಿಯೋದು ರೈಸ್ ಹಾಕ್ತೀವಲ್ವ ಆ ಒಂದು ಬಾಕ್ಸ್ ತಗೊಂಡು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಅಲ್ಯೂಮಿನಿಯಂ ಪ್ರಿಫರ್ ಮಾಡಿದ್ರೆ ಪ್ರಿಫರ್ಗಿಂತ ಸ್ಟೀಲ್ ಪ್ರಿಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ಒಂದು ಶಾಪ್ ಅಲಿಶಾ ಮೆಟಲ್ ಮಾರ್ಟ್ ಅಂತ. ಸೊ ಬಂದು ತೊಗೊಳೋದ್ರೆ ಇಲ್ಲಿ ತಗೊಳ್ಳಿ. ಇಟ್ಸ್ ನಾಟ್ ಎ ಪ್ರಮೋಷನ್, ಜಸ್ಟ್ ಹೇಳ್ತಾ ಇರೋದಷ್ಟೇನೆ. ನಾನು ಈ ಶಾಪಲ್ಲಿ ಏನು ಶಾಪ್ ಮಾಡಿದ್ರು ಈ ಶಾಪಲ್ಲಿ ಶಾಪಿಂಗ್ ಮಾಡಿದ್ರು. ಲೈಕ್ ಕಂಪ್ಲೀಟ್ ಬ್ರಾಸ್ ಐಟಮ್ಸ್ ಆಗಿ ಇವ್ರದೇ ಮ್ಯಾನುಫ್ಯಾಕ್ಚರಿಂಗ್. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಇದೆ. ಇದು ಕ್ರಿಶ್ಚಿಯನ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಸಿಗುತ್ತೆ. ಒಳಗಡೆ ಇನ್ನೂ ತುಂಬಾ ಸ್ಟೋರೇಜ್ ಇದೆ. ಪ್ರೈಸ್ ಫೈನಲ್ ಮಾಡುವಾಗ ಲೈಕ್ ಕಮ್ಮಿ ಮಾಡ್ತಾರೆ, ರೀಸನಬಲ್ ಇರುತ್ತೆ. ಸೊ ನೋಡಿ, ನೀವು ಇಲ್ಲಿ ಬಂದರೆ ಈ ಶಾಪನ್ನು ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ನಾನು ಏನು ತೊಗೋತಿದ್ದೆ ಇಲ್ಲಿ ತೊಗೊಳಕ್ಕೆ ಬಂದೆ ನಾನು ತೋರಿಸ್ತೀನಿ. ಎಷ್ಟಾಗುತ್ತಿದ್ದು? ನಾನು ಮಂಗಲ್ ಗೌರಿ ಸೆಟ್ ಇಲ್ಲಿ ತಗೊಂಡಿದ್ದೀನಿ. ಸರ್ ನಿಮ್ಮ ಶಾಪ್ ನೇಮ್ ಹೇಳಿ. ಓಕೆ, ಕಂಪ್ಲೀಟ್ ಎಲ್ಲ ಸಿಗುತ್ತಲ್ವಾ ನಿಮ್ಮ ಹತ್ರ? ಮ್ಯಾನುಫ್ಯಾಕ್ಚರಿಂಗು ಇದೆಯಾ ನಿಮ್ಮ ಹತ್ರ? ಮ್ಯಾನುಫ್ಯಾಕ್ಚರಿಂಗು ಇದೆ. ಸೊ ಮ್ಯಾನುಫ್ಯಾಕ್ಚರಿಂಗು ಇದೆ ಇವ್ರ ಹತ್ರ. ಪ್ರೈಸ್ ಕೂಡ ರೀಸನಬಲ್ ಇದೆ. ಸೊ ನೀವು ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಆಕ್ಚುಲಿ ಮಂಗಲ್ ಗೌರಿ ಸೆಟ್ ನಾನು ತುಂಬಾ ಕಡೆ ಹುಡುಕ್ದೆ, ಬಟ್ ಇವ್ರ ಶಾಪ್ ಅಲ್ಲೇ ಸಿಕ್ಕಿದ್ದು ಮಂಗಲ್ ಗೌರಿದು. ತುಂಬಾ ಚೆನ್ನಾಗಿದೆ. ಸೊ ಯು ಕ್ಯಾನ್ ಪ್ರಿಫರ್ ದ ಶಾಪ್. ಸೊ ನಾನು ಕಾರ್ಡ್ನು ಕೂಡ ತೋರಿಸ್ತೀನಿ ನಿಮಗೆ ಆಮೇಲೆ ಮನೆಗೆ ಹೋಗಿ. ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮಧುಕರ್ ಟ್ರೇಡಿಂಗ್ ಅಂತ ಒಂದು ಶಾಪ್ ಇದು ನಮ್ಮ ಏರಿಯಾದಲ್ಲೇ ಇರೋದು. ಸೊ ಒಂದು ಲೇಸ್ ಬೇಕಾಗಿತ್ತು ಬ್ಲೌಸ್ಗೆ, ಅದನ್ನ ತಗೊಳ್ಳೋಣ ಅಂತ ಬಂದ್ವಿ. ಕೊಡ್ತಾ ಇಲ್ಲ ಅವ್ರು ನಮಗೆ, ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಆಕ್ಚುಲಿ ಈ ಏರಿಯಾಗೆ ಇದು ಸ್ವಲ್ಪ ಪ್ರಾಮಿನೆಂಟ್. ಅವ್ಳು ಸ್ವಲ್ಪ ಚೆನ್ನಾಗಿ ಕೇಳ್ತಾಳೆ, ಅದಕ್ಕೆ ಅವಳು ಕೇಳ್ತಾ ಇದ್ದಾನೆ. ಸೊ ಆಲ್ರೆಡಿ ನಾವು ಮನೆ ಬಿಟ್ಟಾಗ ಎಷ್ಟು ಟೈಮ್ ಆಯ್ತು? 11 ಗಂಟೆ ನಾವು ಮನೆ ಬಿಟ್ಟಾಗ. ಇವಾಗ 3 ಗಂಟೆ. 3 ಗಂಟೆವರೆಗೂ ಶಾಪ್ ಮಾಡಿದೀವಿ. ಮನೆಗೆ ಹೋಗಿ ಎಲ್ಲ ತೋರಿಸ್ತೀನಿ ಏನೇನು ಶಾಪ್ ಮಾಡಿದೀನಿ ಅಂತ. ನೀವು ಫೋಟೋ ಕಳ್ಸ, ನಾನು ತೋರಿಸ್ತೀನಿ. ಹಾಯ್, ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 2 ಡೇಸಿಂದ ಪುಟ್ ವಿಡಿಯೋಸ್ನ ತಗೊಂಡು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಕನ್ಕ್ಲೂಷನ್ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೆನ್ನೆ ಚಿಕ್ಕಪೇಟೆಗೆ ಹೋಗಿದ್ದು, ಅದ್ರ ಹಿಂದಿನ ದಿವಸ ಚಿಮ್ನಿ, ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, ಲೈಟಿಂಗ್ಸ್, ಫ್ಯಾನ್ ಸೆಲೆಕ್ಷನ್ಸ್ಗೆ ಅಂತೆಲ್ಲ ಹೋಗಿದ್ವಿ. ಅದೆಲ್ಲ ಫಿಟ್ಟಿಂಗ್ ಆಗಿದೆ ಹೊಸ ಮನೆಯಲ್ಲಿ. ಸೊ ಅಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಮುಂಚೆನೇ ಆ ಹೊಸ ಮನೆ ವಿಡಿಯೋಸ್ ಹಾಕೋದು ಬೇಡ, ಆಮೇಲೆ ಹಾಕೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನೆನ್ನೆ ಚಿಕ್ಕಪೇಟೆಗೆ ಹೋಗಿದ್ದು ಉದ್ದೇಶ, ನಾನು ಫ್ರೆಂಡ್ ಚೈತನ್ಯ ಜೊತೆ ಹೋಗಿದ್ದು. ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ಲೈಕ್ ಸೆಲ್ಫ್ ಇದಕ್ಕೆ ಕೇರ್ ಅಂತ ಏನು ಹೇಳ್ತೀವಿ, ಲೈಕ್ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ನನ್ನ ಹತ್ರ. ಲೈಕ್ ಫೌಂಡೇಶನ್ನು ಆ ಥರದ್ದೆಲ್ಲ ಇತ್ತು. ಲೈಕ್ ಸ್ಪ್ರೇ, ಮೇಕಪ್ ಸ್ಪ್ರೇ ಆಗಿರ್ಬೋದು, ಹೇರ್ ಸೆಟ್ಟಿಂಗ್ ಸ್ಪ್ರೇ, ಅದನ್ನೆಲ್ಲ ಬೇಕಾಗಿತ್ತು. ಲೈಕ್ ಅದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಥರ. ಲೈಕ್ ಅಂದರೆ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ ತುಂಬ ದಿವಸ ತುಂಬ ಸೆಟ್ಟಿಂಗ್ಸ್ ಬರುತ್ತಲ್ವ. ಸೊ ಅದಕ್ಕೆ ಇರಲಿಲ್ಲ ನನ್ನ ಹತ್ರ. ತಗೊಳ್ಳೋಣ ಅಂತ ಹೋಗಿದ್ದೆ. ಹಂಗೆ ಒಂದು ಸ್ವಲ್ಪ ತಾಂಬೂಲಕ್ಕೆ ಹಾಕೋಕ್ಕೆ ಅಂತ ಅರಿಶಿನ ಕುಂಕುಮ ಪ್ಯಾಕೆಟ್ಸ್ ಬೇಕಾಗಿತ್ತು. ಆಮೇಲೆ ಇನ್ನೊಂದೇನೋ ಮೇನ್ ಬೇಕಾಗಿತ್ತು ನನಗೆ. ಅದು ತುಂಬ ದಿವಸದಿಂದ ಹುಡುಕ್ತಿದ್ದೆ. ನಾನು ಎಲ್ಲಿ ರೆಗ್ಯುಲರಾಗಿ ನಾನು ಎಲ್ಲಿ ಶಾಪ್ ಮಾಡ್ತೀನಲ್ಲ ಆ ಶಾಪ್ನ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅದು ಮುಂಚೆ ಬರುತ್ತೆ, ಇದು ಲಾಸ್ಟ್ ಕನ್ಕ್ಲೂಷನ್ ಬರುತ್ತೆ. ಅದು ನನಗೆ ಸಿಕ್ತು, ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಸ್ ಯು ಆಲ್ ನೋ, ಬ್ರಾಸ್ ಕಲೆಕ್ಷನ್ ಒಂದು ಅಡಿಷನ್ ಆಯಿತು ನನಗೆ. ತುಂಬ ಖುಷಿ ಅದು ನನಗೆ ಸಿಕ್ಕಿರೋದ್ರಿಂದ. ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ನಿನ್ನೆ ಏನು ಶಾಪ್ ಮಾಡಿದೆ ಮೇಕಪ್ ಪ್ರಾಡಕ್ಟ್ಸು ಅಂತ ತೋರಿಸ್ತಾ. ಫಸ್ಟ್ ಇದು ಆ್ಯಕ್ಚುಲಿ ನನಗೆ ಇದು ಬೇಕಾಗಿತ್ತು. ಇದು ಒಂದು ಅರಿಶಿನ ಕುಂಕುಮ 2 ಒಟ್ಟಿಗೆ ಬರುತ್ತೆ. ನಾನು ಇದು ಕೊಡ್ತೀವಲ್ವಾ
ತಾಂಬೂಲ ಕೊಡ್ತೀವಲ್ವಾ ಅದಕ್ಕೆ ಆ ಬ್ಯಾಗಿಗೆ ಹಾಕೋದಕ್ಕೆ ಅಂತ ತಗೊಂಡೆ. ಒಂದು 200 ಪೀಸಸ್ ಮೇಲಿದೆ ಅನಿಸುತ್ತೆ, ಅದೊಂದು ಬೇಕಾಗಿತ್ತು. ಇಲ್ಲೂ ಸಿಕ್ತಿತ್ತು, ಬಟ್ ಅಲ್ಲೊಂದು ಸ್ವಲ್ಪ ₹1 ₹2 ಕಮ್ಮಿ ಆದ್ರೂ ಎಷ್ಟೋ ರುಪೀಸ್ ಕಮ್ಮಿ ಆಗುತ್ತೆ. ಸೊ ನಮ್ಮ ಬಜೆಟ್ನ ಕ್ರಾಸ್ ಮಾಡಬಾರ್ದು ಅಂತ ನಾನು ಶಾಪ್ ಮಾಡಕ್ಕೆ ಹೋಗಿದ್ದು. ಇದು ಮತ್ತೆ ಪೇಪರ್ ಕಪ್ಸು ತಂದೆ, ಅದು ಸಜ್ಜಿಗೆ ಹಾಕೋದಕ್ಕೆ ಮತ್ತೆ ಹಾಲು ಕಾಯಿಸಿದಾಗ ಹಾಲು ಕೊಡೋದಕ್ಕೆ ಅಂತ. ಅದಾದಮೇಲೆ ನನಗೆ ಹೇರ್ ಎಕ್ಸ್ಟೆನ್ಷನ್ ಬೇಕಾಗಿತ್ತು. ಐ ಥಿಂಕ್ ಇದು ನನ್ನ ನಂಬರ್ ನನಗೆ ಗೊತ್ತಿಲ್ಲ. ಈ ಥರ ಹೇರ್ ಪೂರ್ತಿ ಉದ್ದ ಬರುತ್ತೆ. ಅದೇ ಫಂಕ್ಷನ್, ಹೌಸ್ ವಾರ್ಮಿಂಗ್ ಫಂಕ್ಷನಲ್ಲಿ ಜಡೆ ಹಾಕೋತೀವಲ್ವ, ಅವಾಗ ಸ್ವಲ್ಪ ಮಂದ ಕಾಣಿಸ್ಲಿ ಅಂತ ಯೂಶಲಿ ನಾವು ಜಾಸ್ತಿ ಹೆಣ್ಣೆಯಲ್ಲ ಅಲ್ವಾ, ಹೆಂಡಾಗ ಸ್ವಲ್ಪ ಸಣ್ಣ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ಎಕ್ಸ್ಟೆನ್ಷನ್ ಬೇಕಾಗಿತ್ತು ನನಗೆ. ಇದು ಅಷ್ಟೇ ನೀಟಾಗಿ ಯೂಸ್ ಮಾಡಿ ನೀಟಾಗಿ ಸಿಕ್ಕೆಲ್ಲ ಬಿಡಿಸಿ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇದು ಪ್ರೈಸಸ್ ನನಗೆ ಐ ಥಿಂಕ್ ಇದು ನಾನು 350 ಕೊಟ್ಟೆ ಅನಿಸುತ್ತೆ, 350 or 400. ಇದಾದಮೇಲೆ ಕ್ರಿಂಪ್ಲರ್ ಬೇಕಾಗಿದೆ. ನನ್ನ ಹತ್ರ ಹೇರ್ ಸ್ಟ್ರೈಟ್ನರ್ ಆ್ಯಂಡ್ ಹೇರ್ ಡ್ರೈಯರ್ ಇದೆ. ಕ್ರಿಂಪ್ಲರ್ ಬೇಕಾಗಿತ್ತು. ಕಲರ್ಸ್ ಕ್ವೀನ್ ಬ್ರ್ಯಾಂಡ್ ಇದು ಹೇರ್ ಕ್ರಿಂಪರ್. ಇದು ಲೈಕ್ ಇವಾಗ ನಾವು ಮುಂದೆ ಹೇರ್ ಸ್ಟೈಲ್ ಏನು ಮಾಡ್ತೀವಿ ಅದನ್ನು ನೀಟಾಗಿ ಫಿಕ್ಸ್ ಆಗಿ ಕುತ್ಕೊಳ್ಳುತ್ತೆ. ನಾವು ಸ್ಟ್ರೈಟ್ನಿಂಗ್ ಮಾಡಿದ್ರೆ ಹೇರ್ ಸ್ಟೈಲ್ಸ್ ಮಾಡೋದು, ಬಟ್ ಇದನ್ನ ನಾವು ನೀಟಾಗಿ ಕುತ್ಕೊಳ್ಳುತ್ತೆ ಕ್ರಿಂಪಿಂಗ್ ಮಾಡೋದ್ರಿಂದ. ಸೊ ಅದೊಂದು ಬೇಕಾಗಿತ್ತು. ಇದು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ತುಂಬ ದಿನ ಬರುತ್ತೆ, ಗ್ಯಾರಂಟಿ ಕೂಡ ಇದೆ. 2 ಇಯರ್ಸ್ ಗ್ಯಾರಂಟಿ ಹೇಳಿದ್ರು. ಆ್ಯಕ್ಚುಲಿ ಇದು 2000 ಹೇಳಿದ್ರು, ಬಟ್ 1700 or 1800 ಚಿಲ್ಲರೆ ಮಾಡಿಕೊಟ್ರು ನಾವು. ಅದಾದಮೇಲೆ ಮೇಕಪ್ ಪ್ರಾಡಕ್ಟ್ಸ್ ತೋರಿಸ್ತೀನಿ. ಓಕೆ, ಆ್ಯಕ್ಚುಲಿ ಇದೆಲ್ಲ ನಾನು ಸೆಟ್ ಮಾಡಿಬಿಟ್ಟಿಟ್ಟೆ ವಿಡಿಯೋ ಮಾಡೋಣ ಅಂತ. ಸ್ವಲ್ಪ ನೈಟ್ ಬಂದಿದ್ದು ಲೇಟ್ ಆಯಿತು. ಸೊ ನನ್ನ ಹತ್ರ ಕಲರ್ ಬಾರ್ ಅವ್ರದ್ದೇನೆ ಫೌಂಡೇಶನ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಕಾಂಪ್ಯಾಕ್ಟ್ಸ್ ಎಲ್ಲ ಇದೆ. ಅದು ನನಗೇನು ಬೇಕಿರಲಿಲ್ಲ. ಹೇರ್ ಎಕ್ಸ್ಟೆನ್ಷನ್ ಅಂತೀನಿ, ಹೇರ್ ಆಕ್ಸೆಸರೀಸು ಈ ಥರ ಬೇಕಾಗಿತ್ತು ನನಗೆ. ಹೇರ್ ಆಕ್ಸೆಸರೀಸ್ ಇದು ಮತ್ತು ಈ ಥರ. ಆ್ಯಕ್ಚುಲಿ ಇದು ನನಗೆ ಸಿಗಲಿಲ್ಲ, ಇದು ನನ್ನ ಹತ್ರ ಮುಂಚೆನೇ ಇತ್ತು. ಈ ಥರದ್ದು ನನಗೆ ಇನ್ನೂ ಸ್ವಲ್ಪ ಬೇಕು, ಅದನ್ನು ತೊಗೋಬೇಕು. ನನಗೆ ಅಲ್ಲಿ ಸಿಗಲಿಲ್ಲ ಇದು, ಬಟ್ ಇದು ಮಾತ್ರ ಸಿಕ್ತು. ಈ ಥರದ್ದು 2 ತೊಗೊಂಡೆ, ಇದೊಂದು ಮತ್ತು ಇದೊಂದು. ರೆಡ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್, ಇನ್ ಕಂಪ್ಲೀಟ್ ಗೋಲ್ಡ್ ಕಾಂಬಿನೇಷನಲ್ಲಿ. ಸೊ ಇದಾದಮೇಲೆ ಸ್ವಲ್ಪ ಡಿಸ್ಕೋ ರಬ್ಬರ್ಗಳೆಲ್ಲ ಬೇಕಿತ್ತು. ಆಮೇಲೆ ಹೇರ್ ಸ್ಪ್ರೇ, ನೋವಾ ಗೋಲ್ಡ್ ಅವ್ರದ್ದು ಪ್ರೊಫೆಷ್ನಲ್ ಇದೆ ಇದು ಹೇರ್ ಸ್ಪ್ರೇ. ಇದು ಐ ಥಿಂಕ್ 200 ಅನಿಸುತ್ತೆ. ಮೇಕಪ್ ಆದಮೇಲೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು, ಇದು ಮಿರರ್ ಇಮೇಜ್ ಕಾಣಿಸುತ್ತೆ. ಆಮೇಲೆ ಗ್ಲೋ ಅಪ್ ಮೇಕಪ್ ಫಿಕ್ಸರ್, ಸೆಟ್ಟಿಂಗ್ ಸ್ಪ್ರೇ ಒಂದು ಮತ್ತು ಮೇಕಪ್ ಫಿಕ್ಸರ್ ಒಂದು ತೊಗೊಂಡೆ. ಇದೆಲ್ಲ ಆಲ್ಮೋಸ್ಟ್ ನಿಮಗೆ ತುಂಬ ಸಲ ಬರುತ್ತೆ, ಬಿಕಾಸ್ ನಾವು ರೆಗ್ಯುಲರಾಗಿ ಏನು ಮೇಕಪ್ ಮಾಡಲ್ವಲ್ಲ, ಸೊ ತುಂಬ ಸಲ ಫಿಕ್ಸಿಂಗ್ ಬರುತ್ತೆ. ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದು. ಅದಾದಮೇಲೆ ಮೇಕಪ್ ರಿಮೂವರ್. ನಾವು ಯೂಶಲಿ ನಾನು ಭರತನಾಟ್ಯಂ ಕ್ಲಾಸ್ಗೆ ಹೋಗಿ ಈ ಫಂಕ್ಷನ್ಸ್ ಎಲ್ಲ ಇದ್ದಾಗ ನಾನು ಏನು ಮಾಡ್ತಿದ್ದೆ, ಕೊಬ್ಬರಿ ಎಣ್ಣೆ ಹಾಕಿ ನೀರು ನೀಟಾಗಿ ವೈಪ್ ಮಾಡ್ತಾಯಿದ್ದೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡೋಣ. ಯೂಶಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿ ವೈಪ್ ಮಾಡ್ತೀನಿ, ನೋಡೋಣ ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇದು ಕೂಡ ಸ್ವಿಸ್ ಬ್ಯೂಟಿ ಅವ್ರದ್ದೇ, ಯಾವುದೇ ಲೋಕಲ್ ಬ್ರ್ಯಾಂಡ್ ತೊಗೊಂಡಿಲ್ಲ, ಆಲ್ಮೋಸ್ಟ್ ಎಲ್ಲ ಕಂಪ್ನಿಯಿಂದ ತೊಗೊಂಡಿರೋದು. ಇದು ಬಂದು ಕಾಟನ್ ಪ್ಯಾಡ್ಸ್ ವೈಪ್ ಮಾಡೋದಕ್ಕೆ. ಅಷ್ಟು ಮೇಕಪ್ ಪ್ರಾಡಕ್ಟ್ಸ್ ನಾನು ತೊಗೊಂಡಿದ್ದು ಇಷ್ಟೇ. ಆಮೇಲೆ ನಾರ್ಮಲ್ ಲಿಪ್ಸ್ಟಿಕ್ಸು ಅದು ತೊಗೊಂಡೆ. ಈ ಥರ ಕೇಸೆಲ್ಲ ಹಾಕಿಬಿಟ್ಟು ಇಟ್ಬಿಟ್ಟಿದ್ದೀನಿ, ಲೈಕ್ ಎಲ್ಲೂ ಹೋಗೋದು ಬೇಡ, ಒನ್ ಟೈಮ್ ಸಿಗಲಿ ಅಂತ. ಅದಾದಮೇಲೆ ಅದರಲ್ಲಿ ಕುಂಕುಮದ ಪ್ಯಾಕೆಟ್ಸ್ ತೊಗೊಳಕ್ಕೆ ಹೋದ್ನಲ್ಲ, ಅಲ್ಲಿ ಬಳೆದು ಬಾಕ್ಸ್ ನೋಡಿದೆ. ಆ್ಯಕ್ಚುಲಿ ಸೀರಿಯಸ್ಲಿ ನನ್ನ ಹತ್ರ ತುಂಬ ಬಳೆ ಬಾಕ್ಸಸ್ ಇದೆ, ಬಟ್ ಗೊತ್ತಲ್ಲ ಈ ಥರದ್ದಿಲ್ವಲ್ಲ, ಈ ಥರ ಕಲೆಕ್ಷನ್ ಇಲ್ವಲ್ಲ ಅಂತ. ಚೆನ್ನಾಗಿತ್ತು, ಗಟ್ಟಿನೂ ಇದೆ, ಅಂದರೆ ಬಾಕ್ಸ್ ಥರನೇ ಇಲ್ಲಿ ಗಟ್ಟಿ ಇದೆ. ಓಪನ್ ಮಾಡಿ ಲೈಕ್ ಇವಾಗ ಎಲ್ಲಾದರೂ ಒಂದು 2 days ಫಂಕ್ಷನ್ ಆ ಥರ ಹೋದಾಗ
ಚೆನ್ನಾಗಿರುತ್ತೆ. ಲೈಕ್ ಈ ಥರ ಇದ್ರೊಳಗಡೆ ಹಾಕ್ಬಿಟ್ಟು ಇಡೋ ಥರ ಚೆನ್ನಾಗಿದೆ ಕ್ವಾಲಿಟಿ. ಲೈಕ್ ಇದು 100 ರುಪೀಸ್. ಹಾಂ, 100 ರುಪೀಸ್. ಆಮೇಲೆ ಇಷ್ಟು ನಾನು ಶಾಪ್ ಮಾಡಿದ್ದು. ಅದಾದಮೇಲೆ ಅಲ್ಲೇ ವಿಡಿಯೋದಲ್ಲೇ ಹೇಳಿದ್ದೀನಿ, ಸ್ವಲ್ಪ ವಿಡಿಯೋಗಳು ಮಾಡ್ಕೊಂಡಿದ್ದೀನಿ ಅಲ್ಲಿ ಚಿಕ್ಕಪೇಟೆನಲ್ಲಿ. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡು ನಾನು ಹೇಳಿದ್ನಲ್ಲ, ಸುಮ್ಮನೆ ಅಲ್ಲೊಂದು ಸ್ವಲ್ಪ ಭಯ ನನಗೆ, ಮೊಬೈಲ್ ಏನಾದರೂ ತಗೊಂಡು ಹೋಗ್ಬಿಡ್ತಾರೆ, ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ. ಬಟ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದೀನಿ. ನಿನ್ನೆ ಬೇರೆ ಹನುಮ ಜಯಂತಿ ಇತ್ತು. ಅದೊಂದು ಬೇಜಾರಾಯಿತು. ಏನು ಅಂತಂದರೆ ಅಲ್ಲಿ ಪಾನಕಗಳು ಕೊಡ್ತಾಯಿದ್ರು, ಚೆನ್ನಾಗಿರಲಿಲ್ಲ. ದೇವ್ರ ಪ್ರಸಾದ ಅಂತ ತೊಗೊಂಡಾಗ ನಾವು ಚೆನ್ನಾಗಿಲ್ಲ ಅಂತ ಹೇಳಬಾರ್ದು. ಬಟ್ ಅದು ಕುಡಿಯೋಕೆ ಆಗದೇ ಇದ್ದಾಗ ಮಾಡಿನೂ ಪ್ರಯೋಜನ ಆಗಲ್ವಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯಿತು. ಬಟ್ ತುಂಬ ಜನ ತೊಗೊಂಡು ಕುಡಿತಾ ಇದ್ರು. ಬಟ್ ಅವ್ರ ಫೇಸಲ್ಲಿ ಎಕ್ಸ್ಪ್ರೆಷನ್ಸ್ ಎಲ್ಲ ಗೊತ್ತಾಗ್ತಿತ್ತು ಚೆನ್ನಾಗಿಲ್ಲ ಅಂತ. ಅದೊಂದು ಬೇಜಾರಾಯಿತು ಅಷ್ಟೇ. ಬಟ್ ಪ್ರಸಾದ ಅಂತ ತೊಗೊಂಡು ಕುಡಿದ್ವಿ ಅಷ್ಟೇ. ಆಮೇಲೆ ಫೈನಲಿ ಏನು ನನಗೆ ಸಿಕ್ತು, ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ ಅಂತಂದರೆ, ಆ್ಯಕ್ಚುಲಿ ನಾನು ಈ ಶಾಪ್ ಮಾಡೋಕ್ಕೆ ಹೋಗಿದ್ದವ್ರು ಎಲ್ಲರೂ ಕಾರ್ಡ್ಸ್ ಕೊಡ್ತಾರೆ, ಮತ್ತು ಲಾಗೆಲ್ಲ ಹಾಕಿ, ಲಾಗೆಲ್ಲ ಹೇಳಿ ಅಂತ. ಆ್ಯಕ್ಚುಲಿ ಅಲ್ಲೂ ಕೂಡ ಲಾಗೆಲ್ಲ ಅವ್ರ ಹೆಸರು ಹೇಳ್ತಿದ್ದೆ ನಾನು. ಆಲಿಶನ್ ಮೆಟಲ್ ಮಾರ್ಟು, ಕೃಷ್ಣ ಕುಟೀರ, ಆಮೇಲೆ ಏನೋ ಅದು ನಾನು ಹೇಳ್ತೀನಿ. ಬೇಸಿಕ್ ಥಿಂಗ್ ನನಗೇನು ಸಿಕ್ಕಿದ್ದು, ನನಗೆ ಹುಡುಕ್ತಾ ಇದ್ದಿದ್ದು ಅಂತಂದರೆ ಮಂಗಳ ಗೌರಿ ಸೆಟ್. ಮಂಗಳ ಗೌರಿ ಸೆಟ್ ಅಂದರೆ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ನಾವು ಇದನ್ನು ಏನರ ಸಂಕೇತ ಅಂತ ಹೇಳ್ತೀವಿ ಅಂತಂದರೆ, ಗೌರಿ, ಮಂಗಳ ಗೌರಿ, ಪಾರ್ವತಿ ದೇವಿ ಸಂಕೇತ ಅಂತ ಹೇಳ್ತೀವಿ. ಇದನ್ನು ನಾವು ಮಂಗಳ ಗೌರಿ ವ್ರತ ಮಾಡ್ತೀವಲ್ಲ ನಾವು ಗೃಹಿಣಿಯರು, ಮಂಗಳ ಗೌರಿ ವ್ರತ ಮಾಡುವಾಗ, ಯೂಶಲಿ ವ್ರತಗಳನ್ನ ಮಾಡುವಾಗ ಆ ಒಂದು ಸ್ಪೆಷಲಿ ಮಂಗಳ ಗೌರಿ ವ್ರತ ಮಾಡೋದು ಮನೆ ಸಮೃದ್ಧಿ ಆಗಲಿ ಅಂತ, ಅಥವಾ ದಾಂಪತ್ಯದಲ್ಲಿ ಒಗ್ಗಟ್ಟಿರಲಿ, ಒಳ್ಳೇದಾಗಲಿ ಮಕ್ಕಳಿಗೆ, ಅಥವಾ ಯಾರೇ ಮನೆಯಲ್ಲಿ ಏನೇ ಇದು ಸಮಸ್ಯೆಗಳೆಲ್ಲ ದೂರ ಆಗಲಿ ಗೃಹಿಣಿಯರಿಗೆ, ಅವರು ನಾವು ಏನು ಶ್ರಮ ಪಡ್ತೀವಿ ಮನೆ ಸಂಸಾರಗಳಲ್ಲಿ, ದಾಂಪತ್ಯಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ, ದಾಂಪತ್ಯ ಚೆನ್ನಾಗಿರಲಿ, ಶ್ರಮ ಏನು ಪಡ್ತಾ ಅದಕ್ಕೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದು ಸಂಕೇತವಾಗಿ ನಾವು ಮಂಗಳ ಗೌರಿ ವ್ರತನ ನಾವು ಮಾಡ್ತೀವಿ. ಮುತ್ತೈದೆಯರಿಗೆ ಒಳ್ಳೇದಾಗಲಿ, ಅದು ಸಿಗೋ ಫಲ ಆಗಿರ್ಬೋದು ಪ್ರತಿಯೊಂದು. ಅದಕ್ಕೆ ನನಗೆ ಈ ಥರ ಸೆಟ್ ಬೇಕು. ಇದಕ್ಕೆ ನೀವು ಎಷ್ಟೊಂದು ಹೆಸರುಗಳಿದೆ. ರುಬ್ಬೋ ಕಲ್ಲು ಅಂತ ಹೇಳ್ತೀವಿ, ಅಮ್ಮಿ ಕಲ್ಲು ಅಂತ ಹೇಳ್ತೀವಿ, ಗಿರಣಿ ಕಲ್ಲು ಅಂತ ಹೇಳ್ತೀವಿ, ಹಿಟ್ಟುಬೋ ಕಲ್ಲು ಅಂತ ಹೇಳ್ತೀವಿ. ಇದಕ್ಕೆ ಮಂಗಳ ಗೌರಿ ವಿಗ್ರಹ ನನ್ನ ಹತ್ರ ಇದೆಯಲ್ಲ, ನಾನದು ದೇವ್ರ ಮನೆ ವಿಡಿಯೋ ಮಾಡಿದೆ, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಬೇಕು ಅನ್ನೋದು ನನಗೊಂದು ತುಂಬ ಆಸೆ ಇತ್ತು. ಇದು ನಾನು ತುಂಬ ಕಡೆ ಕೇಳ್ತಾ ಇದ್ದೆ, ಬಟ್ ಈ ದೊಡ್ಡ ನಾರ್ಮಲ್ ಕಲ್ಲು ಬರುತ್ತಲ್ಲ ಅದ್ರಲ್ಲಿ ಸಿಗ್ತಾ ಇತ್ತು ನನಗೆ. ಬಟ್ ನಾನು ಪರ್ಟಿಕ್ಯುಲರ್ಲಿ ಈ ಫಿನಿಶಿಂಗ್, ಬ್ರಾಸ್ ಫಿನಿಶಿಂಗ್, ಬಟ್ ತುಂಬ ಭಾರ ಇದೆ. ಈ ಫಿನಿಶಿಂಗ್ನಲ್ಲೇ ಸಿಕ್ತು. ಕೇಳಿದೆ, ಮೇಡಮ್ ಇದೆ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ಹೆಂಗೂ ಬಂದಿದ್ದೀನಲ್ಲ, ಸಿಕ್ಕಿದೆ ನನಗೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಇದೆ. ಇದು ನೀವು ನೋಡಿರ್ತೀರ, ಅಮ್ಮಿ ಕಲ್ಲು ಅಂತೀವಿ, ಗಿರಣಿ ಕಲ್ಲು, ರುಬ್ಬೋ ಕಲ್ಲು, ಒಳಕಲ್ಲು ಅಂತ ಹೇಳ್ತೀವಲ್ವ ಅದು. ಸೊ ಇದನ್ನು ನಾನು ಈ ಸೆಟ್ಟಿಗೆ ಬಂದು 1700, ಈ ಪ್ಲೇಟ್ ಬಂದು 500 ಕೊಟ್ಟೆ. ಚೆನ್ನಾಗಿದೆ ಸೆಟ್, ಮಾತ್ರ ತುಂಬ ಭಾರನೂ ಇದೆ. ಬ್ರಾಸ್ ಅಲ್ವಾ, ಲೈಕ್ ತಲಾಂತರವರೆಗೂ ಬರುತ್ತೆ. ಸೊ ಅದಕ್ಕೆ ಈ ಒಂದು ತೊಗೊಂಡೆ ನಾನು. ಇದು ಮಂಗಳ ಗೌರಿ ವ್ರತ ಅಂತ ಹೇಳಿ, ವ್ರತ ಮಾಡಿದರೆ ಪೂಜೆ ಮಾಡಬೇಕು ಅನ್ನೋದೇನಿಲ್ಲ. ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಏನು ನಮ್ಮ ಸಂಸಾರಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಶ್ರಮ ಆಗಿರ್ಬೋದು, ದಾಂಪತ್ಯದಲ್ಲಿ ಒಗ್ಗಟ್ಟಾಗಿರ್ಬೋದು, ಸಂತಾನಾಭಿವೃದ್ಧಿ ಆಗಿರ್ಬೋದು, ಮನೆ ಏಳಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ. ಆ ಒಂದು ಸಂಕೇತವಾಗಿರೋ ಪಾರ್ವತಿ ಗೌರಿ ಸಂಕೇತವಾಗಿರುವಂಥ ಈ ಗೌರಿ ಸೆಟ್ಟನ್ನು ನನಗೆ ಸಿಕ್ತು. ಅದು ತುಂಬ ಖುಷಿ. ಇದು ನಾನು ಚಿಕ್ಕಪೇಟೆನಲ್ಲೇ ತೊಗೊಂಡಿದ್ದು. ಅಡ್ರೆಸ್ ನಾನು ಹೇಳ್ತೀನಿ, ನಾನು ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಬಂದು ಮಾಡರ್ನ್ ಮೆಟಲ್ ಎಂಪೋರಿಯಂ ಅಂತ ಅನಿಸುತ್ತೆ. A-ಸ್ಟಾರ್ ಶೀಟ್, ಚಿಕ್ಕಪೇಟೆ ಸರ್ಕಲಿಂದ ಸ್ವಲ್ಪ ಡೌನ್ ಬರಬೇಕು. ಚೆನ್ನಾಗಿದೆ. ಇದು ನಾನು ಶಾಪ್ ಮಾಡಿದ್ದು. ಸೊ ದಿಸ್ ಇಸ್ ಆಲ್ ಶಾಪಿಂಗ್ ಆಫ್ ಚಿಕ್ಕಪೇಟೆ ಎಸ್ಟರ್ಡೇ. ಇದಾದಮೇಲೆ ಯಾಕೆ ನಾನು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಒಂದು ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ನಾವು ಹೊಸ ಮನೆಗೆ ಓಡಾಡ್ತಿರ್ತೀವಿ, ಇಲ್ಲಿಗೆ ಓಡಾಡ್ತಿರ್ತೀವಿ, ಪ್ರತಿಯೊಂದೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾಯಿಲ್ಲ ನನಗೆ. ಏನು ಬೇಕಾಗ್ತಾಯಿಲ್ಲ. ವಿಡಿಯೋ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ವಿಡಿಯೋ ಮಾಡೋಕ್ಕೆ ಆಗ್ತಾಯಿದೆ.
ಒಂದು ಮೈಕ್ ಹಾಕೊಂಡಿರಲ್ಲ, ಇನ್ನೊಂದಂದ್ರೆ ಮೈಕ್ದು ಒಂದು ಅಡಾಪ್ಟರ್ ಥರ ಬರುತ್ತೆ ಅದನ್ನು ಹಾಕೊಂಡಿರಲ್ಲ, ಇಲ್ಲ ಸ್ಟ್ಯಾಂಡ್ ತೊಗೊಂಡೋಗಿರಲ್ಲ. ಏನಾದರೂ ಒಂದು ಟೆನ್ಷನ್ಸಲ್ಲಿ ಬೇರೆ ಬೇರೆ ಪರ್ಚೇಸಿಂಗ್ ಆಗಿರ್ಬೋದು, ತುಂಬ ಕೆಲಸಗಳಲ್ಲಿ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹಾಕ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೇನು ಹೊಸ ಮನೆಗೆ ಹೋದಾಗ ಅದೆಲ್ಲ ತೋರಿಸ್ತೀನಲ್ಲ. ಸೊ ಇದು ಒಂದು ವ್ಲಾಗ್. ಸೊ ಈ ವ್ಲಾಗ್, ಈ ಶಾಪಿಂಗ್ ವ್ಲಾಗ್ ಆಗಿರ್ಬೋದು, ಸೆಲೆಕ್ಷನ್, ಲೈಟ್ ಸೆಲೆಕ್ಷನ್ ಎಲ್ಲ ಪ್ರತಿಯೊಂದು ಆಗಿರ್ಬೋದು, ಚಿಕ್ಕಪೇಟೆಗೆ ಹೋಗಿದ್ದಾಗಿರ್ಬೋದು, ಇದೇ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.